ವೀಕ್ಷಕರೇ ನಮಸ್ಕಾರ. ಪ್ರತಿ ತಿಂಗಳು ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗುತ್ತವೆ. ಆ ರೀತಿಯಲ್ಲಿ 2026ರ 7ನೇ ತಿಂಗಳಾದ ಜುಲೈನಲ್ಲಿ ಸಂಭವಿಸುವ ಗ್ರಹಗಳ ಸಂಚಾರದಿಂದಾಗಿ ಅನೇಕ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳಿಂದಾಗಿ ಜುಲೈ ತಿಂಗಳು ಮೇಷದಿಂದ ಮೀನ ರಾಶಿಯವರೆಗಿನ 12 ರಾಶಿಗಳ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುವುದು. ಜುಲೈ 2026ರ ತಿಂಗಳು ಹೇಗಿರುತ್ತದೆ ಎಂದು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, ಯಾವ ರೀತಿ ಜುಲೈ ತಿಂಗಳು ಮದುವೆ ಜೀವನದಲ್ಲಿ ಉತ್ತಮ ಫಲ ನೀಡಲಿದೆ ಎಂದು ತಿಳಿಯಲು ತಪ್ಪದೇ ವಿಡಿಯೋ ಕೊನೆಯವರೆಗೂ ನೋಡಿ. ಮೇಷ, ಮದುವೆ ಸಂಬಂಧಿತ ಮಾತುಕತೆಗಳು ಮುಂದುವರಿಯಬಹುದು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ವೃಷಭ, ಕುಟುಂಬದ ಸಹಕಾರದಿಂದ ಮದುವೆ ವಿಚಾರಗಳಲ್ಲಿ ಅನುಕೂಲಕರ ಬೆಳವಣಿಗೆ ಸಾಧ್ಯ. ಮಿಥುನ, ಹೊಸ ಪರಿಚಯಗಳು ಅಥವಾ ಸಂಬಂಧ ಮಾತುಕತೆ ಆರಂಭವಾಗಬಹುದು. ಕಟಕ, ಕುಟುಂಬದ ಅಭಿಪ್ರಾಯ ಪ್ರಮುಖವಾಗುವ ಸಮಯ. ಹೊಂದಾಣಿಕೆ ಗಮನಿಸಿ. ಸಿಂಹ, ಮದುವೆ ಯೋಚಿಸುತ್ತಿರುವವರಿಗೆ ಮುಂದಿನ ಹಂತದ ಚರ್ಚೆಗಳು ನಡೆಯಬಹುದು. ಕನ್ಯಾ, ನಿರ್ಧಾರಗಳಲ್ಲಿ ಆತುರ ಬೇಡ, ವಿಚಾರಪೂರ್ಣವಾಗಿ ಮುಂದುವರಿಯಿರಿ. ತುಲಾ, ಸಂಬಂಧಗಳಲ್ಲಿ ಸಮತೋಲನ ಇದ್ದರೆ ಮದುವೆ ವಿಚಾರಗಳು ಉತ್ತಮ ದಿಕ್ಕಿನಲ್ಲಿ ಸಾಗಬಹುದು. ವೃಶ್ಚಿಕ, ಹಳೆಯ ಗೊಂದಲಗಳು ಕಡಿಮೆಯಾಗಬಹುದು. ಸ್ಪಷ್ಟ ಸಂವಹನ ಮುಖ್ಯ. ಧನು, ಹೊಸ ಅವಕಾಶಗಳು ಮತ್ತು ಕುಟುಂಬದ ಬೆಂಬಲ ದೊರೆಯಬಹುದು. ಮಕರ, ಮದುವೆ ಬಗ್ಗೆ ಗಂಭೀರ ಚಿಂತನೆ ಹೆಚ್ಚಾಗಬಹುದು. ಸಮಯ ತೆಗೆದುಕೊಂಡು ನಿರ್ಧರಿಸಿ. ಕುಂಭ, ಸ್ನೇಹದಿಂದ ಸಂಬಂಧ ಗಟ್ಟಿಯಾಗುವ ಸಾಧ್ಯತೆ. ಭವಿಷ್ಯದ ಬಗ್ಗೆ ಚರ್ಚೆ ನಡೆಯಬಹುದು. ಮೀನ, ಭಾವನೆ ಮತ್ತು ವಾಸ್ತವಿಕತೆಯ ಸಮತೋಲನದಿಂದ ಉತ್ತಮ ನಿರ್ಧಾರ ಸಾಧ್ಯ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಕರೆ ಮಾಡಿ 8105831777.